ರಾಜಸ್ಥಾನ್ ನಲ್ಲಿ ಟೋಪಿ ಹಾಕೊಂಡಿನಿ, ಈ ತರನೇ ಇರುತ್ತೆ ರಾಜಸ್ಥಾನ್ ನಲ್ಲಿ. ನನ್ನ ಬೆಡ್ ಯಾವ ತರ ನಾನು ಜುಗಾಡ್ ಮಾಡಿದೀನಿ ನೋಡಿ. ನನ್ನ ವಿಡಿಯೋದಲ್ಲಿ ಕರ್ಕೋರಿ, ನಾನು ನೋಡ್ತೀನಿ ಅಂತ ಹೇಳ್ತಿದಾರ. ಅವ್ರ ಖುಷಿಗೆ ಒಂದು ಸ್ವಲ್ಪ ಒಳ್ಳೆ ಫುಡ್ ಯಾವ್ದಾನ ಕೊಡಿ ಅಂತ ಹೇಳಿನಿ. ಅದು ಯಾವ್ದೋ ಒಂದು ಅವ್ರ ಲ್ಯಾಂಗ್ವೇಜ್ ನಲ್ಲಿ ಮಾತಾಡಿದ್ರು, ನನಗೆ ಅರ್ಥ ಆಗಿಲ್ಲ. ಬಂದಿದ ಮೇಲೆ ನನಗೆ ಒಂದು ಅರ್ಥ ಆಯ್ತು, ಇದು ತಿರುಪತಿ ಲಡ್ಡುನೇ ಅಂತ ನೋಡಿ. ಗೈಸ್, ರಾಜಸ್ಥಾನ್ ನಲ್ಲಿ ಒಂದು ಅಂಗಡಿಗೆ ಬಂದೀನಿ ನೋಡಿ. ರೋಡ್ ನಲ್ಲೇ ಗನ್ ಮಾಡ್ತಿದಾರ. ಓಕೆ, ಧನ್ಯವಾದ ಭಯ್ಯ, ಶುಕ್ರಿಯಾ. ನೋಡಿ, ಈ ತರ ನಮ್ಮ ಬಾಯಿ ನಾಲ್ಗೆ ಚೆನ್ನಾಗಿದ್ರೆ ಸಾಕು, ಆಟೋಮೆಟಿಕ್ ಒಳ್ಳೆ ಒಳ್ಳೆ ವಿಷಯ ನಮಗೆ ನಡೀತದೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಕನ್ಯಾಕುಮಾರಿ ಟು ಕಾಶ್ಮೀರ್ ಟ್ರಿಪ್ ನಲ್ಲಿ ನಡ್ಕೊಂತ ಲಿಫ್ಟ್ ಕೇಳ್ಕೊಂತ ಹೋಗ್ತಾ ಇದೀನಿ. ಇವತ್ತು ಡೇ ಬಂದು ಮನೆ ಬಿಟ್ಟು ಈಗ ಪ್ರೆಸೆಂಟ್ ನಾನು ಎಲ್ಲಿದ್ದೇನೆ ಅಂದ್ರೆ ಭೀಲ್ವಾರ ಅಂತ ಒಂದು ರಾಜಸ್ಥಾನ್ ನಲ್ಲಿ ಸಿಟಿ ಔಟರ್ ಇದ್ದೀನಿ. ನಿನ್ನ ರಾತ್ರಿ ನಾನು ನೋಡ್ಕೊಂಡ್ರೆ ಒಂದು HP ಪೆಟ್ರೋಲ್ ನಲ್ಲಿ ನಿನ್ನ ರಾತ್ರಿ ನಾನು ಟೆಂಟ್ ಹಾಕೊಂಡ್ ಮಲ್ಕೊಂಡೆ. ನಾನು ಹಿಂದೆಗಡೆ ಒಂದು ಸ್ವಲ್ಪ ನೋಡಿ ನಾನು ಭಯ ಪಟ್ಟಿದ್ದೀನಿ. ಅದು ಏನಿಲ್ಲ, ರೈತರದು ಜಾಗ ಇದೆ, ಇಲ್ಲಿ ವ್ಯವಸಾಯ ಆಗ್ತಿದೆ ಭೂಮಿ. ನಾನು ನಿನ್ನ ರಾತ್ರಿ ಸ್ವಲ್ಪ ಏನ್ ಕಂಡಿಲ್ಲ ಅಂತ ಸ್ವಲ್ಪ ಭಯ ಪಟ್ಟಿದ್ದೀನಿ. ಏನಪ್ಪಾ ಏನನ್ ಕೆರೆಗಿರೆ ಐತೆ ಹಿಂದೆ ಅಂತ. ಈಗ ನೋಡ್ಕೊಂಡ್ರೆ ನಾನು ಇಲ್ಲಿಂದ 200 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಎಲ್ಲಿ ಅಂದ್ರೆ ಬಾಬಾ ದರ್ಶನ ಪಡೆಯಕ್ಕೆ, ಬುಲೆಟ್ ಬಾಬಾ ದರ್ಶನ ಪಡೆಯಕ್ಕೆ. ಅದು ಅರೌಂಡ್ ನಾನು 2-3 ದಿನದಿಂದ ನಡ್ಕೊಂತ ಲಿಫ್ಟ್ ಕೇಳ್ಕೊಂತ ಹೋಗ್ತಿದ್ದೀನಿ. ಈಗ ಪ್ರೆಸೆಂಟ್ ನಾನು ಎಲ್ಲಿ ಹೋಗ್ತಿದ್ದೇನೆ ಅಂದ್ರೆ ಪಾಲಿ ಅಂತ ಒಂದು ವಿಲೇಜ್, ಇಲ್ಲಾಂದ್ರೆ ಸಿಟಿ ಅಂತ ನನಗೆ ಗೊತ್ತಿಲ್ಲ. ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಹೋಗಿದ್ಮೇಲೆ ನನಗೆ ಗೊತ್ತಾಗುತ್ತೆ ಅದು ವಿಲೇಜಾ ಸಿಟಿ ಅಂತ. ಈಗ ನಾನು ನೋಡ್ಕೊಂಡ್ರೆ ಒಂದು ಬೈಪಾಸ್ ನಲ್ಲಿ ಇದ್ದೀನಿ. ಅದು ಬೈಪಾಸ್ ನಲ್ಲಿ ನಾನು ಒಂದು ಯಾವ್ದಾನ ಒಂದು ಲಾರಿ ಇಟ್ಕೊಂಡು ಹೋಗ್ಬೇಕ್ರಿ ಇವಾಗ. ಸರಿ, ಅನ್ನೋರಿಗೆ ನೀನು ರಾತ್ರಿ ಜಾಗ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಅಂತ ಹೇಳ್ಕೊಂತ ನಾವು ಹೋಗೋಣ ಬನ್ನಿ. ಇದು ರಾಜಸ್ಥಾನ್ ಭಾಷೆ ನನಗೆ ಬರೋದಿಲ್ಲ, ಹಿಂದಿನಿಂದ ಮಾತಾಡೋಣ. ಜಾಕೆ ಆಯ್ತು, ಧನ್ಯವಾದ, ಶುಕ್ರಿಯಾ. ಬನ್ನಿ ಇವಾಗ ಹೋಗೋಣ. ಇಲ್ಲಿ ಮುಂದೆ ಬಂದ್ರೆ ಒಂದು ಡಾಬಾ ಸಿಕ್ಕಿದೆ. ಡಾಬಾದಲ್ಲಿ ಅನ್ನೋರು ನನಗೆ ಲಿಫ್ಟ್ ಕೊಟ್ಟಿದ್ದಾರೆ. ಬನ್ನಿ, ಜೋಗ್ಪುರ್ ವರೆಗೆ ನನಗೆ ಲಿಫ್ಟ್ ಕೊಡ್ತಾರಂತ. ಹತ್ತಾನ ನನ್ ಕತೆ ಎಲ್ಲ ಕೇಳಿದ್ಮೇಲೆ ಅವರು ಅಲ್ಲಿ ಮುಂದೆ ಡಾಬಾ ಕಾಣ್ತಿದಲ್ಲ, ಅಲ್ಲಿಂದ ನನಗೆ ವಾಟರ್ ಬಾಟಲ್ ತಗೊಂಡ್ಬರ್ತಾ ಇದಾರ. ನನಗೆ ಬೇಡ ಅಂದ್ರಂಗನ ಕುಡಿ ಅಂತ ವಾಟರ್ ಬಾಟಲ್ ತಗೊಂಡ್ಬರ್ತಾ. ಇನ್ನ ಜ್ಯೂಸ್ ಅಲ್ಲಿ ಅವೈಲೇಬಲ್ ಇಲ್ಲ, ಇಲ್ಲಾಂದ್ರೆ ಜ್ಯೂಸ್ ತಗೊಂಡ್ಬರ್ತಿದ್ರು. ನಾನು ಯಾಕೆ ಹೂಮ್ ಬನ್ನ ಬುಲೆಟ್ ಬಾಬಾ ಅಂತ ಏನಲ್ಲ, ಬುಲೆಟ್ ಬಾಬಾ ಇಲ್ಲೇ ಇದಾರೆ ನೋಡಿ, ಫೋಟೋ ಕಾಣ್ತಿದ್ದಾರೆ ನಿಮಗೆ. ಇವ್ರೇ ನಾನ್ ನೋಡಕ್ ಹೋಗ್ತಾ ಇದೀನಿ. ಇವ್ರದ್ದು ಕತೆ ತುಂಬಾ ದೊಡ್ಡದೈತೆ. ಅಲ್ಲಿ ಹೋಗಿದ್ಮೇಲೆ ನಿಮ್ಗೆ ಹೇಳಿದ್ರೇನೆ ಅರ್ಥ ಆಗುತ್ತೆ. स्मोकिंग नहीं है भैया, क्या भी हैबिट नहीं है. ओके, धन्यवाद. इनोच है ना, ओम बन्नन. हाँ, ओम बन्ना. उनका स्टोरी मालूम मेरे को. मैं भी दर्शन नहीं कर पाया, जोधपुर कई बार गया, लेकिन सोचते रह गया. लेकिन मेरी गाड़ी तो बराबर चलती रहती है, और जाऊंगा वहाँ पे दर्शन करने के लिए भगवान का. ओम बन्ना भगवान नहीं है, वो एक इंसान थे. ಗಾಯ್ಸ್, ಈ ಟ್ರಿಪ್ ನಲ್ಲಿ ನಾನು ದೊಡ್ಡ ತಪ್ಪನ್ನು ಮಾಡಿದೀನಿ. ಆ ತಪ್ಪುಗೋಸ್ಕರ ನಾನು 200 ಕಿಲೋಮೀಟರ್ ನಡ್ಕೊಂತ ಹೋಗ್ಬೇಕು. ಆಕ್ಚುಲಿ ನಾನು ಎಲ್ಲಿಗೆ ಹೋಗ್ಬೇಕಂದ್ರೆ ಜೈಪುರಿಗೆ ಹೋಗ್ಬೇಕು. ಅಣ್ಣರಿಗೆ ನಾನು ಏನಂದಿನಂದ್ರೆ ಜೋಗ್ಪುರಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟಿದೀನಿ. ಜೋಗ್ಪುರ್ ಒಂದು ಸ್ವಲ್ಪ 2 ಸ್ಪೆಲ್ಲಿಂಗ್ ಮಿಸ್ಟೇಕ್ ಗೋಸ್ಕರ 200 ಕಿಲೋಮೀಟರ್ ನಡೆಯೋಂಗ ಆಗಿದೆ ನನಗೆ. ಈಗ ಪ್ರೆಸೆಂಟ್ ನಾನು ಎಲ್ಲಿದ್ದೀನಂದ್ರೆ ಯಾವ್ದೋ ಒಂದು ಊರ್ನಲ್ಲಿದ್ದೀನಿ. ಈ ಊರು ಅಂತ ನನಗೆ ಗೊತ್ತೇ ಇಲ್ಲ. ಇಲ್ಲಿಂದ ನಾನು ಜೋಗ್ಪುರಿಗೆ ಹೋಗ್ಬೇಕು. 200 ಕಿಲೋಮೀಟರ್ ತೋರಿಸ್ತಿದ್ದೆ. ನಾಳೆ ಮತ್ತೆ ಒಂದು ಟ್ರಿಪ್ ಅನ್ನು ನಾನು ಮಾಡ್ಬೇಕು. ಇವಾಗ ಇನ್ನೂರು ಕಡೆ ನಾನು ಇಲ್ಲಿ ಒಂದು ಬಗಲಿಗೆ ಒಂದು ಡಾಬಾ ಇತ್ತು. ಡಾಬಾದಲ್ಲಿ ನಾನು ಚಪಾತಿ ಮತ್ತೆ ಪಾಲಕ್ ಪನ್ನೀರು, ಸ್ವಲ್ಪ ರೈಸ್, ಸೌತ್ ಇಂಡಿಯಾ ಅಲ್ಲ ನಾನು, ಅದಕ್ಕೆ ಸ್ವಲ್ಪ ರೈಸ್ ಅನ್ನು ಕೊಟ್ರು. ಚೆನ್ನಾಗಿ ಹೊಟ್ಟೆ ತುಂಬಾ ತಿಂದೆ. ಇಲ್ಲೇ ಪೆಟ್ರೋಲ್ ಬಂಕ್ ಇದೆ ಬಗಲಿಗೆ. ಪೆಟ್ರೋಲ್ ಬಂಕ್ ನಲ್ಲಿ ಮಲ್ಕೊಂಡು ನಾಳೆ ಬೆಳಿಗ್ಗೆ ಮತ್ತೆ ಟ್ರಿಪ್ ಶುರು ಮಾಡ್ಬೇಕು. ಈ ಟ್ರಿಪ್ ನಾನು ಸುಮ್ನೆ ಮಾಡಂಗಾಯ್ತು. ಇರ್ಲಿ, ಪರವಾಗಿಲ್ಲ. ನನಗೆ ಒಂದು ಒಳ್ಳೆ ಅನುಭವ ಸಿಕ್ಕಿದೆ. ಅಯ್ಯನ ನಂಬರ್ ಎಲ್ಲ ತಗೊಂಡಾರ. ನನಗೆ ಬೆಳಿಗ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಿದಾರ. ಸರಿ, ಅದನ್ನ ನೋಡೋಣ ಮಾಡ್ತಾರ ಇಲ್ಲ ಅಂತ. ಇವಾಗ ನಾನು ರೋಡ್ ಅನ್ನು ಕ್ರಾಸ್ ಮಾಡಿ ಆ ಕಡೆ ಎಲ್ಲೋ ಒಂದು ಪೆಟ್ರೋಲ್ ಬಂಕ್ ನೋಡಿದೀನಿ. ಮುಂದೆ ಹೋಗಿ ಕೇಳ್ಬೇಕು ಪೆಟ್ರೋಲ್ ಬಂಕ್ ನಲ್ಲಿ ಜಾಗ ಬೇಕು ಅಂತ. ಯಾರನ್ನ ನೋಡಿದ್ರೆ ತುಂಬಾ ಭಯಂಗ ಮಾತಾಡ್ತಾ ಇದಾರ. ಆದ್ರೆ ಅವರು ನನ್ನ ಬೈತಾ ಇಲ್ಲ. ಅವ್ರ ಲ್ಯಾಂಗ್ವೇಜ್, ಅವ್ರ ಟೌನೇ ಹಂಗೆ. ಇಲ್ಲಿ ನೋಡ್ತಾ ಇದ್ರೆ भाई को जानते हैं हम, भाई बहुत अच्छी वीडियो बनाते हैं. ಓಕೆ ಭಯ್ಯ, भाई को ज्यादा से ज्यादा सपोर्ट करो, लाइक करो. ಫೈನಲಿ ನನ್ನ ಟೆಂಟ್ ಅನ್ನ ಹಾಕೊಂಡ್ಬಿಟ್ಟಿದೀನಿ. ನೈಟ್ ಕಾಸ್ಟ್ಯೂಮ್ ನೋಡಿ.
ಗೈಸ್ ನಾನು ಏನೇನ್ ಬಾಡಿ ತೋರಿಸ್ತೀನಿ ಅಂತ ನೀವು ಏನ್ ತಪ್ಪಾಗಿ ಅನ್ಕೋಬೇಡಿ. ಪ್ರತಿದಿನ ನೈಟ್ ಆದ್ರೆ ಸಾಕು ಈ ತರನೇ ನಾ ಮಲ್ಕೊಂತೀನಿ. ಇದಕ್ಕೆ ಒಂದು ಕಾರಣ ಇದೆ, ಆ ಕಾರಣ ನಿಮಗೆ ತೋರಿಸ್ತೀನಿ, ಹೇಳ್ತೀನಿ ನೋಡಿ. ಬೆಳಗಿನಿಂದ ನಡ್ಕೊಂತ ನಾವು ಏನಾಗುತ್ತೆ, ಬೆವ್ರು ಬರುತ್ತೆ. ಆ ಬೆವ್ರಿನಿಂದ ಇಲ್ಲಿ ಸ್ವಲ್ಪ ಅಂತ ಡಾಟ್ ಸಿಗುತ್ತೆ, ವೈಟ್. ಅದ್ ನನಗೆ ಇಷ್ಟ ಆಗೋದಿಲ್ಲ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಪೆಟ್ರೋಲ್ ಬಂಕ್ ನಲ್ಲಿ ಬಾತ್ರೂಮ್ ನಲ್ಲಿ ನೀರ್ ತಗೊಂಡು ಸ್ವಲ್ಪ ವಾಶ್ ಮಾಡಿ ಈ ತರ ಆರಾಕ್ ಬಿಡ್ತೀನಿ. ಇಲ್ಲಿ ಒಳಗಡೆ ನೋಡ್ಕೊಂಡ್ರೆ ನನ್ನ ಬೆಡ್ ಯಾವ ತರ ನಾನು ಜುಗಾಡ್ ಮಾಡಿದ್ದೀನಿ ನೋಡಿ. ನನ್ನ ಬೆಡ್ ಹಿಂಗೆ ಇರುತ್ತೆ. ಅಲ್ಲಿ ನೋಡ್ಕೊಂಡ್ರೆ ಬ್ಯಾಗ್, ವಾಟರ್ ಬಾಟ್ಲು, ನನ್ನ ಬ್ಯಾಗ್. ಟೈಮ್ ನೋಡಿದ್ರೆ ಎಷ್ಟಾಗ್ತಿದೆ ಅಂದ್ರೆ 1:19 ಆಗ್ತಿದೆ ನೋಡಿ ಕರೆಕ್ಟ್ ಆಗಿ. ಈ ಟೈಮ್ ನಲ್ಲಿ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಸ್ವಲ್ಪ ಆಶ್ಚರ್ಯ ಆಗ್ತಿದೆ. ಇದಕ್ಕೆ ಕಾರಣ ನೀವು ಪ್ಲೀಸ್ ಒಂದು ಲೈಕ್ ಹಾಕಿದ್ರೆ ನನಗೆ ತುಂಬಾ ಸಪೋರ್ಟ್ ಆಗಿರುತ್ತೆ. ಲೈಕ್ ಹಾಕಿದ್ರೆ ನನಗೆ ಮುಂದೆ ವಿಡಿಯೋಸ್ ಮಾಡ್ಬೇಕಂತ ಸ್ವಲ್ಪ ಆಲೋಚನೆ ಬರುತ್ತೆ ನನಗೆ, ಮತ್ತೆ ಸ್ವಲ್ಪ ಉತ್ಸಾಹ ಬರುತ್ತೆ. ನಾಳೆ ಬೆಳಿಗ್ಗೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಶುಭೋದಯ ಗುರುಗಳೇ, ಪ್ಲಾನ್ ನಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿನಿ. ಈಗ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂದ್ರೆ, ಇಲ್ಲಿಂದ ನಾನು 45 ಕಿಲೋಮೀಟರ್ ಆದ ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಆ ದೇವಸ್ಥಾನದಲ್ಲಿ ಪ್ರಪಂಚದಲ್ಲಿ ಎಲ್ಲೂ ಸಿಗೋದಿಲ್ಲ ಒಬ್ಬರದು ದೇವಸ್ಥಾನ, ಅದೇ ಬ್ರಹ್ಮ ದೇವಸ್ಥಾನ. ಎಲ್ಲ ಸಿಗುತ್ತಾ, ನೀವು ಸರ್ಚ್ ಮಾಡಿ. ಬ್ರಹ್ಮ ದೇವಸ್ಥಾನ ಬೇರೆ ರಾಜಸ್ಥಾನ್ ನಲ್ಲಿ ಸಿಗುತ್ತೆ. ಈಗ ಪ್ರೆಸೆಂಟ್ ನಾನು ಎಲ್ಲಿದ್ದೀನಿ ಅಂದ್ರೆ ಕಿಶನ್ ಘಾಟ್ ನಲ್ಲಿ ಇದ್ದೀನಿ, ಸಿಟಿ ಔಟರ್. ಇಲ್ಲಿಂದ ನಾನು 45 ಕಿಲೋಮೀಟರ್ ದೂರ ಆ ಬ್ರಹ್ಮ ದೇವಸ್ಥಾನ ಇದೆ. ಅದು ನೋಡ್ಕೊಂತ ನಾನು ಬುಲೆಟ್ ಬಾಬಾನ ದರ್ಶನ ಪಡಿಕೊಂತೀನಿ. ಈಗ ಬನ್ನಿ ನಾವು ಅಣ್ಣವ್ರಿಗೆ ಟಾಟಾ ಬಾಯ್ ಹೇಳ್ಕೊಂತ ಒಂದು ಒಳ್ಳೆ ಹೋಟೆಲ್ ನಲ್ಲಿ ಒಂದು ಹೊಟ್ಟೆ ತುಂಬಾ ಊಟ ಮಾಡೋಣ್ರಿ. ನನಗೆ ಹೊಟ್ಟೆ ಫುಲ್ಲು ಹಸು ಆಗ್ತಿದೆ. ಬನ್ನಿ ನಡ್ಕೊಂತ ಹೊರಗಡೆ ಬರೋ ಅಷ್ಟಿಗೆ ಒಬ್ರು ನನಗೆ ಸಿಕ್ಕಿದ್ದಾರೆ ನೋಡಿ. ಹುಡುಗರು ಗಾಡಿ ಓಡಿಸ್ತಾರ. ಈ ಹುಡುಗರು ನನ್ನಗನ ವಿಡಿಯೋದಲ್ಲಿ ಕರ್ಕೋರಿ, ನಾನು ನೋಡ್ತೀನಿ ಅಂತ ಹೇಳ್ತಿದಾರ. ಅವ್ರ ಖುಷಿಗೆ ಒಂದು ಸ್ವಲ್ಪ ಮಾತಾಡಿಸ್ಬಿಡೋಣ. ಭಯ್ಯ ಆಪ್ಕಾ ನಾಮ್? नितिक। छोटे आपका नाम? गोपाल। रुद्रा। अभी क्या कर रहे हो? पढ़ रहे हो? अभी कितना क्लास सभी लोग? मैं 10 में। तू 4, तू फर्स्ट 10। 4 तो चढ़ाला गाड़ी। अच्छा लाइसेंस है? अच्छा जाएंगे। बाय। ಹುಷಾರ್ जाओ भैया तो चल ಬಂದರು. ಓಕೆ ಧನ್ಯವಾದ. ಗೈಸ್ ಒಂದು ಡಾಬಾಕ್ ಬಂದಿನಿ. ಇಲ್ಲಿ ನೋಡ್ಕೊಂಡ್ರೆ ನಾನು ದಾಲ್ ರೋಟಿ ತಗೊಂಡಿನಿ ನೋಡಿ, 110 ರೂಪಾಯಿ ಆಗಿದೆ. ಚಪಾತಿ ಬಂದು 5 ಬರುತ್ತೆ, ದಾಲ್ ಬರುತ್ತೆ, ಮತ್ತೆ ಸೈಡಿಗೆ ಇದೊಂದು ಹಾಕಿದ್ದಾರೆ ಆನಿಯನ್ಸ್. ಇದು ತಿಂದಿದ್ಮೇಲೆ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿ ಒಂದು ಕಾರ್ ಬರ್ತಾ ಇದೆ, ನನ್ಕೋಸ್ಕರ ಅಂತ ಗೊತ್ತಾಗ್ತಿಲ್ಲ. ಕೇಳೋಣ ಹತ್ರನಿಂದ. भैया ब्रह्मा टेम्पल है, ब्रह्मा 40 पर 5 किलोमीटर है इधर से. मैं ब्यावर तक जा रहा हूँ। ब्यावर छोड़ डालेंगे इधर से? जहाँ तक छोड़ दूंगा आपको जहाँ तक जाना। ओके ಧನ್ಯವಾದ भैया. अंदर हो गया गाइस. ಕಾರ್ನಲ್ಲಿ ಲಿಫ್ಟ್ ಸಿಕ್ಕಿದೆ. ಅರೌಂಡ್ ನನಗೆ 4ನೇ ಕಾರ್ ಇದು ನನಗೆ ಲಿಫ್ಟ್ ಸಿಕ್ಕಿದ್ದು. ಇನ್ನೋರು ಎಲ್ಲಿಗೋ ಹೋಗ್ಬೇಕು, ನನ್ಕೋಸ್ಕರ 20 ಕಿಲೋಮೀಟರ್ ಎಕ್ಸ್ಟ್ರಾ ಬಂದಿದ್ದಾರೆ ನೋಡಿ. ಮತ್ತೆ ಯೂಟರ್ನ್ ತಗೊಂಡು ಹೋಗ್ತಿದಾರೆ ನೋಡಿ. ಇಂತ ಜನರು ಸಿಕ್ಕೋದಕ್ಕೆ ತುಂಬಾ ಅದೃಷ್ಟ ಮಾಡ್ಕೊಂಡಿನಿ. ಬಾಯ್ ಭಯ್ಯ, ಆರಾಮ್ ಸೆ ಜಾಯಿಯೇ ಭಯ್ಯ. ಓಕೆ ಟೇಕ್ ಕೇರ್. ಗೈಸ್ ರಾಜಸ್ಥಾನ್ ನಲ್ಲಿ ಒಂದು ಅಂಗಡಿಗೆ ಬಂದೀನಿ ನೋಡಿ. ರೋಡ್ ನಲ್ಲೇ ಗನ್ ಮಾಡ್ತಿದಾರ, ಎಲ್ಲ ಡಮ್ಮಿ ಗನ್ ಅಂತ ಹೇಳ್ತಿದಾರ. ನೋಡಕ್ಕೆ ರಿಯಲ್ ಅಂಕ ಅಂತಿದೆ ನೋಡಿ. ನೋಡಿ ಹೆಂಗ್ ತಲವಾರ ಹೆಂಗಿದೆ ನೋಡಿ. ಫುಲ್ ವೇಟ್ ಇದೆ ರೀ ಇದು. ಓಕೆ I can English. ಓಕೆ ಧನ್ಯವಾದ. Many friend, my. Many friend. This have Italia, Spain, Romania, German, Spain, Jaisalmer, Bola के tal, bien. सभी आता है लैंग्वेज आपका? अच्छा. अभी भगवान दर्शन करने का कब? 3 बजे. 3 ಓಕೆ ನೋಡಿ, ಇಲ್ಲಿ ನೋಡ್ಕೊಂಡ್ರೆ ದೇವಸ್ಥಾನದ್ದು ದರ್ಶನ ಪಡೆಯಕ್ಕೆ 3 ಗಂಟೆ ಹೋಗ್ಬೇಕಂತ ಹೇಳ್ತಾರ. ನನಗೆ ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ 1:47 ಆಗ್ತಿದೆ. ಇನ್ನು ನಾನು ಈ ಟೈಮ್ವರೆಗೆ ನಾನು ಏನು ಮಾಡ್ಬೇಕಂದ್ರೆ ಸ್ವಲ್ಪ ಒಂದು ಪ್ರಕೃತಿ ಅಂದ ಅಲ್ಲಿ ನೋಡೀನಿ, ಅಲ್ಲಿ ಹೋಗಿ ನಾನು ನಿಮಗೆ ತೋರಿಸ್ತೀನಿ ಅದು ಏನಿದೆ ಅಂತ. ಸರಿ ಓಕೆ. हम कन्नड़ में बता रहे भैया. हाँ
ಬನ್ನಿ. ರಾಜಸ್ಥಾನಲ್ಲಿ ಟೋಪಿ ಹಾಕೊಂಡಿನಿ, ಈ ತರನೇ ಇರುತ್ತೆ ರಾಜಸ್ಥಾನಲ್ಲಿ. ಇದು 50 ರೂಪಾಯಿ ನನಗೆ ಆಗ್ತಿದೆ, ಆದ್ರೆ ನಾನು ತಗೊಳಂಗಿಲ್ಲ. ನಿಮ್ಗೋಸ್ಕರ ನಾನು ಹಾಕೊಂಡ್ ನೋಡಿದೀನಿ, ನನಗೆ ಚೆನ್ನಾಗೈತನ ಇಲ್ಲ ಅಂತ ನೀವೇ ಹೇಳ್ಬಿಡಿ ಕಮೆಂಟ್ ಸೆಕ್ಷನ್ ಮೂಲಕ. ಈಗ ನಾನು ನೋಡ್ಕೊಂಡ್ರೆ ಇಲ್ಲಿ ತುಂಬಾ ಟೋಪಿ ನೋಡ್ಬೋದು. ಚೆನ್ನಾಗಿದೆ ಇಲ್ಲ ಗಾಯ್ಸ್? ನೋಡಿ ಇಲ್ಲಿ ಮರುಭೂಮಿ, ಬೇರೆ ಮರುಭೂಮಿ, ಎಲ್ಲಿ ನೋಡಿದ್ರು ಮರುಭೂಮಿನೇ ಇಲ್ಲಿ ಕಾಣ್ತಿದೆ ರಾಜಸ್ಥಾನಲ್ಲಿ. ಈ ಕಡೆ ನೋಡ್ಕೊಂಡ್ರೆ ಒಂಟೆ ಕಾಣ್ತಿದೆ ನನ್ನ ಮುಂದೆ. ಹಾಯ್ ಒಂಟೆ, ಹೆಂಗಿದಿ? ಗೈಸ್, ಹಂಗೆ ಮರುಭೂಮಿನ ನೋಡ್ಕೊಂತ ಬರುವಾಗನೇ ಇಲ್ಲಿ ನನಗೆ ಒಂದು ಗಾಡಿ ಸಿಕ್ಕಿದೆ. ಇವಾಗ ಬನ್ನಿ ಒಂದು ರೈಡ್ ಹೋಗಿ ಬರೋಣ. ರೈಡಿಂಗ್ ತುಂಬಾ ಚೆನ್ನಾಗಿ ನಡೆದಿದೆ. 400 ರೂಪಾಯಿ ಕೊಟ್ಟು ಒಂದು ½ ಅವರ್ ಬೇಸ್ ಆಡಿಸ್ದ, ಫೋಟೋ ತೆಗೆಸಿದ ಮೇಲೆ ನಾವು ಇವಾಗ ದೇವಸ್ಥಾನ ಕಡೆ ಹೋಗ್ತಿದ್ದೀನಿ. ಇವಾಗ ಟೈಮ್ ಬಂದು 4 ಗಂಟೆ ಆಗ್ತಿದೆ. ಇವಾಗ ಆರಾಮಾಗಿ ದೇವಸ್ಥಾನದ ದರ್ಶನ ಪಡಿಬೋದು ನಾವು. ಬನ್ನಿ, ನಡ್ಕೊತ ಹೋಗ್ತಿದ್ದೀನಿ. ಮತ್ತೆ ನಾನು ದೇವಸ್ಥಾನ ಹತ್ರ, ಇವಾಗ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಬಂದೀವಿ ನಾವು. ಗರ್ಭಗುಡಿ ಕಡೆ ನಾವು ಮೊಬೈಲ್ ಯೂಸ್ ಮಾಡಬಾರ್ದು, ಕ್ಯಾಮ್ರಾ ಯೂಸ್ ಮಾಡಬಾರ್ದು. ನಾವ್ ಇಲ್ಲಿಂದ ನೋಡೋಣ ದೇವಸ್ಥಾನ ಹೆಂಗಿದೆ ಅಂತ. ನೋಡಿ, ಮರಕ್ಕೆ ಹೆಣ್ಮಕ್ಳು ಬೊಟ್ಟು ಹಾಕೊಂತಾರಲ್ಲ ನೆತ್ತಿಗೆ, ಆ ಬೊಟ್ಟನ್ನು ಇಲ್ಲಿ ಹಚ್ಚಿದಾರೆ ನೋಡಿ. ಇದೊಂದು ಶಾಸ್ತ್ರ ಏನೋ ಇದೆ ಈ ತರ. ನೋಡಿ, ಹಿಂಗಿರುತ್ತೆ ಒಳಗಡೆ ವಿಗ್ರಹ, ಶಿವ ರೂಪದಲ್ಲಿ ಇದೆ ನೋಡಿ. ದೇವಸ್ಥಾನದ ದರ್ಶನ ಆಗಿದ್ಮೇಲೆ ನಾನು ಡೈರೆಕ್ಟ್ ಆಗಿ ಈಗ ಬುಲೆಟ್ ಬಾಬಾ ಕಡೆನೆ ನಾನು ಹೋಗ್ತಿದ್ದೀನಿ. ಎಲ್ಲಿ ಇಲ್ಲ ರೀ, ಇವಾಗ ಟಾರ್ಗೆಟ್ ನಾವು ಬುಲೆಟ್ ಬಾಬಾನೇ ದರ್ಶನ ಪಡ್ಕೋಬೇಕು. 2 ದಿನ 3 ದಿನ 4 ದಿನ 5 ದಿನದಿಂದ ನಾನು ಟ್ರಾವೆಲಿಂಗ್ ಮಾಡ್ತಾ ಇದೀನಿ ಬುಲೆಟ್ ಬಾಬಾನ ನೋಡ್ಬೇಕು ಅಂತ. ಇನ್ನೂ ಒಂದು ಅಡ್ಡಂಕ ಬರ್ತಾನೆ ಇದೆ ನನಗೆ. ಇವಾಗ ನಾನು ಗಟ್ಟಿ ಮನಸ್ಸಿಟ್ಕೊಂಡು ನಾನು ಹೋಗ್ಲೇಬೇಕು. ಬನ್ನಿ ನಾವು ಹೋಗೋಣ. ಒಂದು ಒಳ್ಳೆ ಹೋಟೆಲ್ನಲ್ಲಿ ಹೋಗಿ ಸ್ವಲ್ಪ ತಿಂದು ಮತ್ತೆ ಶುರು ಮಾಡೋಣ ನಮ್ಮ ಜರ್ನಿನ. ಇಲ್ಲಿಂದ ಅರೌಂಡ್ 200 ಕಿಲೋಮೀಟರ್ ಇನ್ನ ಬಿದ್ದಿದೆ ಅದು ಅಲ್ಲೇ. ಅದಕ್ಕೆ ಇಲ್ಲಿ ನೋಡಿದ್ರೆ ಲೈವ್ ನಲ್ಲಿ ಒಬ್ಬರು ಕೆಳಗೆ ಬಿದ್ದುಬಿಟ್ರು ನೋಡಿ, ಕುರ್ಜಿಯನ್ನು ಮುರಿದಾಕ್ಬಿಟ್ರು. ದೇವಸ್ಥಾನ ದರ್ಶನ ಎಲ್ಲ ಆಗಿದ್ಮೇಲೆ ನಾನು ಒಂದು ಹೋಟೆಲ್ಗೆ ಬಂದೀನಿ. ಹೋಟೆಲ್ ನಲ್ಲಿ ಒಂದು ಆರ್ಡರ್ ಮಾಡಿದೀನಿ. ರಾಜಸ್ಥಾನಲ್ಲಿ ಒಂದು ಒಳ್ಳೆ ಫುಡ್ ಯಾವ್ದಾನ ಕೊಡಿ ಅಂತ ಹೇಳಿನಿ. ಅದು ಯಾವ್ದೋ ಒಂದು ಅವ್ರ ಲ್ಯಾಂಗ್ವೇಜ್ ನಲ್ಲಿ ಮಾತಾಡಿದ್ರು, ನನಗೆ ಅರ್ಥ ಆಗಿಲ್ಲ. ಬಂದಿದ್ಮೇಲೆ ನನಗೆ ಒಂದು ಅರ್ಥ ಆಯ್ತು, ಇದು ತಿರುಪತಿ ಲಡ್ಡುನೇ ಅಂತ. ನೋಡಿ ಹೆಂಗಿದೆ ನೋಡಿ ತಿರುಪತಿ ಲಡ್ಡು. ಏನ್ರಿ ಇದು ಲಡ್ಡ, ಏನ ಸ್ವೀಟಾ ಅಂತ ನನಗೆ ಗೊತ್ತಿಲ್ಲ. ಏನಿದು ಗಟ್ಟಿಯಾಗಿದೆ ರೀ, ಎಷ್ಟು ಗಟ್ಟಿಯಾಗಿದೆ ನೋಡಿ. ಹೆಂಗ್ ತಿನ್ನೋದಿದು? ಚಪಾತಿ ಇದು, ಚಪಾತಿನಿಂದ ಮಾಡಿದ್ದು. ಚೆನ್ನಾಗಿದೆ. ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೀನಿ, ತುಂಬಾ ಚೆನ್ನಾಗಿದೆ ರೀ. ತಿನ್ಕೊಂಡ್ಬಿಟ್ಟಿನಿ. ಕರೆಕ್ಟ್ ನಾನು ಹೈವೇ ಕಡೆ ಹೋಗಿದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನೋಡ್ಕೊಂಡ್ರೆ ಒಂಟೆ ನೋಡಿ ರೆಡಿ ಆಗಿದೆ ಟ್ರಾವೆಲಿಂಗ್ ಮಾಡಕ್ಕೆ. ಸರಿ, ನಾವು ಹೋಗೋಣ ಬನ್ನಿ. ಏನಲ್ಲಿ ಬೈಪಾಸ್ ಕಡೆ ನನಗೆ ಒಂದು ಲಿಫ್ಟ್ ಸಿಕ್ಕಿದೆ. ಇಲ್ಲಿ ನೋಡ್ಕೊಂಡ್ರೆ ನೋಡಿ ಫೋಟೋ ಓಮ್ ಅನ್ನೋದು. ಇಲ್ಲಿಗೆ ನಾನು ಹೋಗ್ಬೇಕು ಅಂತ ಅಂತಿರೋದು ನಾನು. ಇದು ಯಾವ್ದೋ ಒಂದು ಡಾಬಾಕ್ಕೆ ನನ್ನ ಕರ್ಕೊಂಡ್ ಬಂದಿದ್ದಾರೆ. ಇಲ್ಲಿಂದ ನನಗೆ ಬಿಟ್ಟು ಹೋಗ್ಬಿಟ್ರು ಅವರು. ಇವತ್ತು ನೈಟ್ ಇಲ್ಲೇ ಮಲ್ಕೊ ಅಂತ ಹೇಳ್ತಿದಾರ. ಆದ್ರೆ ನಾ ಮಲ್ಕೊಳಂಗಿಲ್ಲ. ತುಂಬಾ ಮಲ್ಕೊಂಡು ನಾನು ಟ್ರಾವೆಲಿಂಗ್ ಮಾಡ್ಬೇಕಂದ್ರೆ ಆಗಂಗಿಲ್ಲ. ಅದಕ್ಕೆ ನಾನು ಏನ್ ಮಾಡ್ತಾ ಇದೀನಿ, ಇಲ್ಲಿಂದ ನಾನು ಹೋಗ್ತೀನಿ. ಈ ಟ್ರಕ್ ಇದೆ ಇಲ್ಲಿ ನಿಂತಿದೆ, ಕೇಳ್ತೀನಿ. ಒಂದು ಲೆಫ್ಟ್ ನನಗೆ ಸಿಕ್ಕಿದೆ, ಬನ್ನಿ ಹತ್ತಾನ.
ಭಯ್ಯ ಓಪನ್ ನೀ ಅವರ ಓಕೆ ಧನ್ಯವಾದ ಶುಕ್ರಿಯಾ. 2 ನಿಮಿಷಗನ ಆಗಿಲ್ಲ, ನಾವು ಒಂದು ಬ್ರೇಕ್ ತಗೊಂಡ್ಬಿಟ್ಟಿವಿ. ಇಲ್ಲಿ ಐನೋರು ನನಗೆ ಟೀ ಕುಡಿಯಕ ಕರ್ಕೊಂಡ್ ಹೋಗ್ತಿದಾರ. ನೋಡಿ, ನೀವು ಈಗ ನನ್ನಂಗೆ ನೀವು ಟ್ರಾವೆಲಿಂಗ್ ಮಾಡ್ಬೇಕಂತ ಅನಿಸ್ತಿದ್ರೆ ಖಂಡಿತವಾಗಿ ಮಾಡಿ. ಮತ್ತೆ ವಯಸ್ಸು ಹೋದ್ರೆ ಮತ್ತೆ ಬರಂಗಿಲ್ಲ. ಇದು ಆಲೋಚನೆ ಮಾಡಿ ಸ್ವಲ್ಪ ನಿಮ್ಮ ಅಪ್ಪ ಅಮ್ಮಗೆ ಸ್ವಲ್ಪ ಖರ್ಚನ್ನು ಕೊಟ್ಟು ಖುಷಿ ನೋಡ್ಕೋರಿ ನಿಮಗೇಗನ. ಅದಕ್ಕೆ ನಾನು ಬಂದ್ಬಿಟ್ಟಿನಿ ಹೊರಗಡೆ. ನೀವೆಲ್ಲ ಏನ್ ಅನ್ಕೋಬೇಡಿ, ನನ್ನ ಕೈನಲ್ಲಿ ತುಂಬಾ ರೊಕ್ಕ ಐತಂತ. ನನ್ನ ಕೈನಲ್ಲಿ ಏನ್ ರೊಕ್ಕ ಇಲ್ಲ ರೀ. ಇದು ಸ್ವಲ್ಪ ಅಮೌಂಟ್ ಇಟ್ಕೊಂಡು ನಾನು ಇಡೀ ಭಾರತ ನಾನು ಸುತ್ತಾಡ್ತಾ ಇದ್ದೇನೆ. ನಾನು ಅಣ್ಣ ಒಬ್ಬನೇ ಇಲ್ಲ, ಅಣ್ಣವ್ರ ಫ್ರೆಂಡ್ಸ್ ಅವ್ರಿಗನ ಇಲ್ಲಿ ಇದಾರ ನೋಡಿ. ಟೋಟಲ್ ಎಷ್ಟು ಜನ? 3 ಜನ. आपका नाम बोलिए भैया. महेंद्र भैया. आपका नाम भैया? धर्मराज. कमलेश. आपका नाम भूलता नहीं मैं. हमारा काम करते दुकान में, उधर का बाजू का ना कमलेश भैया एक भूलता नहीं आपका. हाँ, बहुत बढ़िया. हमारा भी हमारी गाड़ियों का और हमारा ही बनाना यार एक बार. धन्यवाद बड़ा धन्यवाद. तो हम अपना टेम्पो छोड़ देंगे बुलेट बाबा. हाँ, बराबर उधर छोड़ डालेंगे. नहीं उधर तो नहीं, वो 30 किलोमीटर रहेगा उधर से 30 किलो आराम से हो जाएगा मेरे को. पाली छोड़ देंगे तुम्हारे उधर, वहाँ से 30 छोड़ देंगे उधर, वहाँ से 30 किलोमीटर. ಓಕೆ ಧನ್ಯವಾದ ಭಯ್ಯ ಶುಕ್ರಿಯಾ. ನೋಡಿ, ಈ ತರ ನಮ್ಮ ಬಾಯಿ ನಾಲ್ಗೆ ಚೆನ್ನಾಗಿದ್ರೆ ಸಾಕು, ಆಟೋಮೆಟಿಕ್ ಒಳ್ಳೆ ವಿಷಯ ನಮಗೆ ನಡೀತತೆ. ಅಣ್ಣವ್ರು ನನ್ನ ಲಾರಿನಲ್ಲಿ ಕುಂದಿರ್ಸಕ್ಕೆ ಅನುಮತಿ ಕೊಟ್ಟಿದ್ದಾರೆ ನೋಡಿ. ಅಣ್ಣ ಬೇರೆ ಎಲ್ಲೋ ಹೋಗಿದ್ದಾರೆ. ನಾನು ಯಾಕೆ ಲಾರಿನಲ್ಲಿ ಕುಂದಿರ್ಸಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅಂದರೆ, ನಾನು ಒಂದು ಒಳ್ಳೆ ನಂಬಿಕೆಯನ್ನು ಕೊಟ್ಟಿದ್ದೀನಿ ಅಣ್ಣವ್ರಿಗೆ. ಅದಕ್ಕೆ ನನ್ನ ನಂಬಿಕೆಯಿಂದ ನಾನೊಬ್ಬನೇ ಲಾರಿನಲ್ಲಿ ಕುಂತೀನಿ ನೋಡಿ. ಇಲ್ಲಿ ನೋಡಿದರೆ ನಮ್ಮ ತಮ್ಮ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾನೆ. ನಾನು ಗೊತ್ತಿಲ್ಲ, ಈ ಥರ ಮನೆಯಿಂದ ಕಾಲ್ ಬರುತ್ತೆ, ಕಾಲ್ನ ಮಾತ್ರ ಮಿಸ್ ಮಾಡಬಾರ್ದು. ಇವಾಗ ಕಾಲ್ ಮಾಡೋಣ. ನೋಡಿದ್ರೆ ಅಲ್ಲಿ ಮಾರ್ನಿಂಗ್ ಆಗ್ತಿದೆ ಸನ್ರೈಸ್. ಎಲ್ಲರಿಗೂ ನಮಸ್ಕಾರ ಗುರುಗಳೇ. ಕನ್ಯಾಕುಮಾರಿನಿಂದ ಕಾಶ್ಮೀರಿಗೆ ಇವಾಗ ರಾತ್ರಿ ಲಾರಿ ಡ್ರೈವರ್ ಅನ್ನ ಅಂತಕ ಮಲ್ಕೊಂಡ್ಬಿಟ್ಟಿದೀನಿ. ಅಲ್ಲಿ ನೋಡಿ ಡಾಲ್ ಹಾಕಂತಿದಲ್ಲ, ಅಲ್ಲೇ ತಿಂದಿದ್ದು ಇಲ್ಲೇ ಮಲ್ಕೊಂಡ್ಬಿಟ್ಟಿವಿ. ಇಲ್ಲಿಂದ ಅರೌಂಡ್ ನಮಗೆ ಎಷ್ಟು ಕಿಲೋಮೀಟರ್ ಇದ್ರೆ ಅಂದ್ರೆ ಪಾಲಿ ನೋಡಿ, ಪಾಲಿ ಕಾಣ್ತಿದೆ. ನಾನು ನಿಮ್ಗೆ ಝೂಮ್ ಮಾಡಿ ನಿಮ್ಗೆ ತೋರಿಸ್ತೀನಿ ನೋಡಿ. ಪಾಲಿ ಅರೌಂಡ್ ನಮಗೆ 58 ಕಿಲೋಮೀಟರ್ ಇದೆ. ಆರಾಮಾಗಿ 1 ಗಂಟೆ ಇಲ್ಲಾಂದ್ರೆ 2 ಗಂಟೆ ಆಗುತ್ತೆ ಹೋಗಕ್ಕೆ. ನಾವು ರೀಚ್ ಆಗಿವಿ ಕರೆಕ್ಟ್ 7 ಗಂಟೆಗೆ ಪಾಲಿಗೆ ಬಂದಿವಿ. ಇಲ್ಲಿಂದ ಅರೌಂಡ್ ನಮಗೆ 25 ಕಿಲೋಮೀಟರ್ ಇದೆ. ನಾನು ಆರಾಮಾಗಿ ಹೋಗ್ಬಿಡ್ತೀನಿ. ಅಣ್ಣವರು ಇಲ್ಲೇ ನನಗೆ ಬಿಟ್ಟಿದ್ದಾರೆ. ಇದೇ ಲಾಸ್ಟ್ ಟೀ ಅಣ್ಣನ ಕಡೆ. ಇಲ್ಲಿಂದ ಅಣ್ಣ ಹೋಗ್ಬಿಡ್ತಾರ, ನಾನು ಈ ಕಡೆ ಹೋಗ್ಬರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾಳೆ ಅದ್ಭುತವಾದ ವಿಡಿಯೋ ಬರುತ್ತೆ, ಬುಲೆಟ್ ಬಾಬಾದು ವಿಡಿಯೋ ಬರುತ್ತೆ. 4 ದಿನ ಕಷ್ಟಪಟ್ಟಿದ್ದೀನಿ, ಅದ್ಭುತವಾಗಿ ವಿಡಿಯೋ ನಾನು ತೆಗಿತೀನಿ. ನಿಮ್ಮೆಲ್ಲರಿಗೂ ಬಾಯ್, ಟಾಟಾ.